ಲೋಕಸಭಾ ಚುನಾವಣೆಗೆ ಬಿಜೆಪಿ ನಾಯಕರ ತಾಲೀಮು ಆರಂಭ ಆಗಿದೆ. ಪಕ್ಷ ಬಲವರ್ಧನೆಗೆ ತೊಡೆತಟ್ಟಿ ನಿಂತಿದ್ದಾರೆ ವಿಜೇಂದ್ರ. ಹೊಸ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಈಗ ಸವಾಲುಗಳು, ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ ಅವರಿಗೆ. ಪಕ್ಷದೊಳಗಿನ ಅಸಮಾಧಾನಗಳು ಮೊದಲದನ್ನ ಎದುರಿಸಿ ಅವರು ನಿಲ್ಲಬೇಕಾಗಿದೆ. ಅದೇನೇ ಎದುರು ಕೂಡ ಪಕ್ಷ ಸಂಘಟನೆ ಮುಂದಾಗ್ತಾ ಇದ್ದಾರೆ. ಹೊಸ ವರ್ಷದಿಂದ ಹೊಸ ಪ್ಲಾನ್ ಹಾಕೊಂಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ. ಆರಂಭದಿಂದಲೇ ರಾಜ್ಯ ಪ್ರವಾಸಕ್ಕೆ BYB ಚಿಂತನೆ ಮಾಡಿದ್ದಾರೆ. ಜಿಲ್ಲಾವಾರು ಪ್ರವಾಸ ಮಾಡಿ ಪಕ್ಷ ಬಲಪಡಿಸಲು ನಿರ್ಧಾರ ಮಾಡಿದ್ದಾರೆ. ಅದಕ್ಕೂ ಮುನ್ನ ಎಲ್ಲ ಜಿಲ್ಲಾಧ್ಯಕ್ಷರ ನೇಮಕಕ್ಕೆ ನಿರ್ಧಾರ ಮಾಡಿದ್ದಾರೆ. ವಾರಾಂತ್ಯದೊಳಗಡೆ ಬಿಜೆಪಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರ ನೇಮಕ ಆಗುವ ಸಾಧ್ಯತೆಗಳಿದ್ದಾವೆ. ರಾಜ್ಯ ಪ್ರವಾಸದ ಬಳಿಕ ಸಮುದಾಯವಾರು ಸಮಾವೇಶವನ್ನು ಆಯೋಜನೆ ಮಾಡಲಿದ್ದಾರೆ. ಅಂದರೆ ಹೊಸ ವರ್ಷಕ್ಕೆ ಹೊಸ ಪ್ಲಾನ್ಗಳನ್ನು ಮಾಡ್ತಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡೋದು, ಪಕ್ಷ ಬಲವರ್ಧನೆ ಮಾಡೋದು, ಸಂಘಟನೆ ಮಾಡೋದು, ಕಾರ್ಯಕರ್ತರಿಗೆ ಹುಮ್ಮಸ್ ಕೊಡೋದು. ಈಗ ಮೊದಲು ಜಿಲ್ಲಾಧ್ಯಕ್ಷರ ನೇಮಕ ಆಗುತ್ತೆ ನೋಡಿ. ವಿಜೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಪದಾಧಿಕಾರಿಗಳ ಆಯ್ಕೆ ಆಯಿತು. ಒಂದು ಹೊಸ ಟೀಮ್ ರೆಡಿ ಇದೆ. ಈಗ ಜಿಲ್ಲಾವಾರು ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈ ಕೊಡುವಿ ನಿಂತಿದ್ದಾರೆ ವಿಜೇಂದ್ರ ಅವರು. ಆರಂಭದಲ್ಲಿ ಸಾಕಷ್ಟು ಸವಾಲುಗಳಿದ್ದರೂ ಕೂಡ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ, ಅದರ ಜೊತೆಗೆ ಇದು ಯಾವ ರೀತಿ ಬಿಜೆಪಿಗೆ ಅನುಕೂಲ ಆಗಬಹುದು? ಪ್ರಭು, ವಾರದ ಹಿಂದಷ್ಟೇ ರಾಜ್ಯ ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದಂತಹ ಬಿಜೆಪಿ ರಾಜ್ಯಾಧ್ಯಕ್ಷರು ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಸಿದ್ಧವಾಗ್ತಿದ್ದಾರೆ. ಹೊಸ ವರ್ಷದಲ್ಲಿ ಪಕ್ಷ ಸಂಘಟನೆ ಸಲುವಾಗಿ ಹೊಸ ಕಾರ್ಯತಂತ್ರಗಳನ್ನು ಅವರು ರೂಪಿಸಿಕೊಳ್ತಾ ಇದ್ದಾರೆ. ನೂತನ ವರ್ಷದ ಮೊದಲ ವಾರದಲ್ಲಿ ರಾಜ್ಯ ಪ್ರವಾಸ ಮಾಡೋದಕ್ಕೆ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೂ ಮೊದಲು ಜಿಲ್ಲಾಧ್ಯಕ್ಷರುಗಳ ನೇಮಕ ಪ್ರಕ್ರಿಯೆಗೆ ಅವರು ಚಾಲನೆ ನೀಡಲಿದ್ದಾರೆ. ನಿನ್ನೆಯಷ್ಟೇ ಸದನದಲ್ಲಿ ಪಕ್ಷ ಪ್ರತಿನಿಧಿಸುವಂತಹ ನಾಯಕರುಗಳ ಹೆಸರುಗಳನ್ನು ಅಂತಿಮಗೊಳಿಸಿ ಮುಂದಿನ ಬಜೆಟ್ ಅಧಿವೇಶನದ ವೇಳೆ ಸದನದಲ್ಲಿ ಪಕ್ಷ ಮುನ್ನಡೆಸುವಂತಹ ಪ್ರಮುಖರನ್ನ ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಈಗ ರಾಜ್ಯಾದ್ಯಂತ ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಹಂಚುವ ಹಿನ್ನೆಲೆಯಲ್ಲಿ ಅವರು ಕೂಡ ಯೋಚನೆಯನ್ನ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರುಗಳ ನೇಮಕ ಮಾಡಿದ ಬಳಿಕ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ಳುವುದಕ್ಕೆ ಅಣಿಯಾಗ್ತಿದ್ದಾರೆ. ಲೋಕಸಭಾ ಚುನಾವಣೆ ಹೊತ್ತಿಗೆ 2 ಬಾರಿ ರಾಜ್ಯ ಪ್ರವಾಸ ಮಾಡುವಂತಹ ಚಿಂತನೆಯನ್ನು ಅವರು ಹೊಂದಿಕೊಂಡಿದ್ದಾರೆ. ಮೊದಲು ಚುನಾವಣೆಯ ಪಟ್ಟಿ ಬಿಡುಗಡೆಗೂ ಆರಂಭದಲ್ಲೇ ಒಂದು ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆಯ ಬೇಸಿಕ್ ವಿಚಾರಗಳನ್ನ ಚರ್ಚೆ ಮಾಡಿ ಹೊಸ ತಂಡದೊಂದಿಗೆ ಪಕ್ಷವನ್ನ ಮುನ್ನಡೆಸುವಂತಹ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅದಾದ ಬಳಿಕ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾದ ಬಳಿಕ ಮತ್ತೊಂದು ಪ್ರವಾಸವನ್ನ ಮಾಡಿ ಚುನಾವಣೆಗೆ ಎಲ್ಲರನ್ನ ಸಂಬಂಧವಾಗಿಸುವಂತ ಯೋಚನೆಯನ್ನ ಮಾಡ್ಕೊಂಡಿದ್ದಾರೆ. ಇದರ ಹೊರತಾಗಿ ಚುನಾವಣೆಯ ಸಮೀಪ ನಂತರದಲ್ಲೂ ಕೂಡ ಜಾತಿವಾರು ಸಮಾವೇಶಗಳನ್ನ ಮಾಡಿ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವಂತಹ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಹೀಗೆ ಹಂತವಾಗಿ ಪಕ್ಷವನ್ನ ಹಿಂದಿನ ಸ್ಥಿತಿಗೆ, ಅಂದ್ರೆ ಈಗ ನಾಯಕತ್ವವಿಲ್ಲದೆ ಹೊರಗಿದ್ದಂತಹ ಪಕ್ಷಕ್ಕೆ ಮತ್ತೆ ಹಿಂದಿನ ದಿನಗಳನ್ನ ವಿಪಕ್ಷವೆಂದ್ರೆ ಬಿಜೆಪಿ ಅನ್ನುವಂತಹ ಮಾತೇನಿತ್ತು, ಆ ರೀತಿಯಾಗಿ ಮತ್ತೆ ಪಕ್ಷವನ್ನು ನಿಲ್ಲಿಸುವಂತ ನಿರ್ಧಾರವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದರ ಭಾಗವಾಗಿ ಹೊಸ ವರ್ಷದಲ್ಲಿ ಜಿಲ್ಲಾ ಪ್ರವಾಸವನ್ನ ಆಯೋಜನೆ ಮಾಡಿಕೊಂಡು ಆ ಮುಖಾಂತರ ರಾಜ್ಯವ್ಯಾಪಿ ಪ್ರವಾಸವನ್ನ ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಪಕ್ಷದ ಅಲೆಯನ್ನ ಮತ್ತಷ್ಟು ವಿಸ್ತರಿಸುವಂತಹ ನಿರ್ಧಾರವನ್ನ ವಿಜೇಂದ್ರ ಅವರು ಮಾಡ್ಕೊಂಡಿದ್ದಾರೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.